ಸಂಕ್ರಾಂತಿ ಹಬ್ಬ. ಇದು ಬರೀ ಸಂಕ್ರಾಂತಿಯಲ್ಲ, ಮಕರ ಸಂಕ್ರಾಂತಿ. ಇದನ್ನು ಸುಗ್ಗಿ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ. ಹೌದು, ಈ ಸಂದರ್ಭದಲ್ಲಿ ಸೂರ್ಯನು ಧನುರಾಶಿಯಿಂದ ಮಕರಗೆ ಚಲಿಸುವುದರಿಂದ ಹಬ್ಬವನ್ನು ಸೌರ್ಯ ದೇವತೆಯಾದ ಸೂರ್ಯನಿಗೆ ಸಮರ್ಪಿಸಲಾಗಿದೆ ಮತ್ತು ಹೊಸ ಆರಂಭವನ್ನು ಗುರುತಿಸಲು ಆಚರಿಸಲಾಗುತ್ತದೆ. ಅನೇಕ ಜನರು ಈ ದಿನದಂದು ಪವಿತ್ರ ನದಿಗಳಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಧನ್ಯವಾದ ಅರ್ಪಿಸುತ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಹಿಂದೂಗಳು ಮಕರ ಸಂಕ್ರಾಂತಿಯನ್ನು ಗಂಗಾ ಮತ್ತು ಯಮುನಾ ಸಂಗಮವಾಗುವ ಪ್ರಯಾಗ್ರಾಜ್ ಸಂಗಮದಲ್ಲಿ ಕುಂಭಮೇಳದೊಂದಿಗೆ ಆಚರಿಸುತ್ತಾರೆ. ಇದು ವಿಶ್ವದ ಅತಿದೊಡ್ಡ ಸಾಮೂಹಿಕ ತೀರ್ಥಯಾತ್ರೆಯಾಗಿದೆ. ಮಕರ ಸಂಕ್ರಾಂತಿಯು ಹಿಂದೂ ದೇವರಾದ ವಿಷ್ಣುವಿನ ಅಂತಿಮ ಅವತಾರವಾದ ಕಲ್ಕಿಯ ಜನನ ಮತ್ತು ಆಗಮನದೊಂದಿಗೆ ಸಹ ಸಂಬಂಧವಿದೆ. ಹವಾಮಾನವು ನಿಧಾನವಾಗಿ ಸುಧಾರಿಸುತ್ತದೆ ಮತ್ತು ಚಳಿಗಾಲದಿಂದ ವಸಂತಕ್ಕೆ ಪರಿವರ್ತನೆಯನ್ನು ಸೂಚಿಸುತ್ತದೆ. ಪ್ರಕೃತಿಯಲ್ಲಿ ಮತ್ತೆ ಚಿಗುರುಗಳು ಪ್ರಾರಂಭಿಸುತ್ತವೆ. ರೈತರು ತಮ್ಮ ಬೆಳೆಯನ್ನು ಕೊಯ್ಲು ಮಾಡುತ್ತಾರೆ ಮತ್ತು ಮುಂದಿನ ಋತುವಿನ ಬೆಳೆಗೆ ಸಿದ್ಧರಾಗುತ್ತಾರೆ. ಈ ದಿನ ಜನರು ತಮ್ಮ ಹಿಂದಿನ ಪಾಪಗಳನ್ನು ತೊಳೆದುಕೊಳ್ಳಲು ಮತ್ತು ಸಕಾರಾತ್ಮಕ ಜೀವನವನ್ನು, ಹೊಸ ವರ್ಷವನ್ನು ಪ್ರಾರಂಭಿಸಲು ಸೂರ್ಯ ಹುಟ್ಟುವ ಮುಂಚೆ ಮನೆಯನ್ನು ಅಲಂಕರಿಸಿ ಮತ್ತು ವರ್ಷ ಪೂರ್ತಿ ಉತ್ತಮ ಫಸಲನ್ನು ಖಚಿತಪಡಿಸಿಕೊಳ್ಳಲು ಸೂರ್ಯದೇವರನ್ನು ಪ್ರಾರ್ಥಿಸುತ್ತಾರೆ. ಮಕರ ಸಂಕ್ರಾಂತಿಯು ಸುಗ್ಗಿಯ ಋತುವಿನ ಆಚರಣೆಯಾಗಿದೆ ಮತ್ತು ದೇಶಾದ್ಯಂತ ರೈತರಿಗೆ ಪ್ರಮುಖ ಹಬ್ಬವಾಗಿದೆ. ಇದು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಮತ್ತು ಜನರು ಕಳೆದ ಋತುವಿನ ಬೆಳೆಗಳನ್ನು ಕೊಯ್ಲು ಮಾಡುವ ಮೊದಲು ಸೂರ್ಯದೇವರನ್ನು ಪ್ರಾರ್ಥಿಸುತ್ತಾರೆ. ಇದು ವಸಂತ ಋತುವಿನ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ. ರೈತರು ತಮ್ಮ ಬೆಳೆದ ಬೆಳೆಗೆ ಧನ್ಯವಾದಗಳನ್ನು ಸಲ್ಲಿಸುವ ದಿನವಾಗಿದೆ. ಈ ಹಬ್ಬವು ನೈಸರ್ಗಿಕ ಶಕ್ತಿ, ಸೂರ್ಯನ ಮಹತ್ವ ಮತ್ತು ರೈತರೆಂಬ ಅಡಿಪಾಯವನ್ನು ಗುರುತಿಸುತ್ತದೆ. ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಈ ದಿನ ವಿಶೇಷ ಆಹಾರಗಳಲ್ಲಿ ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚು ಪ್ರಮುಖವಾದದ್ದು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತು ಮಾತಾಡಿ ಎಂಬ ನುಡಿ ಹಬ್ಬದ ಸಾರ್ಥಕತೆಯನ್ನು ಪ್ರತಿಪಾದಿಸುತ್ತದೆ. ನಮ್ಮ ನಡುವೆ ಎಳ್ಳು ಮತ್ತು ಬೆಲ್ಲವನ್ನು ಪರಸ್ಪರ ಹಂಚಿಕೊಳ್ಳುವುದರಿಂದ ಸ್ನೇಹ, ಪ್ರೀತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ. ಈ ದಿನವು ದಾನ ಧರ್ಮದ ಶ್ರೇಷ್ಠತೆ ಪಡೆದುಕೊಂಡಿದೆ. ಸಂಕ್ರಾಂತಿ ಹಬ್ಬವು ಸಾಮಾಜಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಈ ಹಬ್ಬವು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಕೆಲವು ಭಾಗಗಳಲ್ಲಿ ಎತ್ತುಗಳ ಜೋಡು ಬಂಡಿ ಓಟ, ಕಂಬಳ, ಜಾತ್ರೆಗಳು, ಹೂವಿನ ಮೇಳಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಸಂಕ್ರಾಂತಿ ಹಬ್ಬವು ಕೇವಲ ಆನಂದದ ಹಬ್ಬವಾಗಿರುವುದಿಲ್ಲ, ಅದು ಪ್ರಕೃತಿಯ ಮತ್ತು ಮಾನವೀಯ ಮೌಲ್ಯಗಳ ಒಗ್ಗಟ್ಟಿನ ಸಂಕೇತವಾಗಿದೆ. ಸೂರ್ಯನನ್ನು ಪೂಜಿಸುವ ಮೂಲಕ ಪ್ರಕೃತಿಯ ಮಹತ್ವವನ್ನು ಅರಿಯಲು ಪ್ರೇರಣೆ ನೀಡುತ್ತದೆ. ಇದು ಹೊಸ ಪ್ರಾರಂಭ ಸಂಕೇತವಾಗಿದ್ದು, ನೈಸರ್ಗಿಕ ಶಕ್ತಿ, ಕೃಷಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಸಂಕ್ರಾಂತಿ ಹಬ್ಬವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಹೊಸ ಬೆಳಕನ್ನು ತಂದೊಡ್ಡುತ್ತದೆ. ಸ್ನೇಹ, ಪ್ರೀತಿ, ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಹಬ್ಬ ಸಾರುತ್ತದೆ. ಇದನ್ನು ನಾವೆಲ್ಲರೂ ಉತ್ಸಾಹದಿಂದ ಮತ್ತು ಶ್ರದ್ಧೆಯಿಂದ ಆಚರಿಸೋಣ. ಈ ದಿನದಿಂದ ದಿನದ ಬೆಳಕು ಹೆಚ್ಚಾಗುತ್ತದೆ. ಇದು ಜೀವ ಜಗತ್ತಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಈ ಬೆಳಕು ಹೊಸ ಪ್ರಾರಂಭ, ಹೊಸ ಆವೃತ್ತಿ ಮತ್ತು ಹೊಸ ಚೈತನ್ಯದ ಸಂಕೇತವಾಗಿದೆ. ಈ ಹಬ್ಬವು ಪ್ರಕೃತಿಯ ಮಹತ್ವವನ್ನು ತಿಳಿಯಲು, ಸೂರ್ಯನ ಕೃಪೆಯನ್ನು ಅರಿಯಲು ಮತ್ತು ರೈತರ ಶ್ರಮವನ್ನು ಗೌರವಿಸಲು ಪ್ರೇರಣೆ ನೀಡುತ್ತದೆ. ನಾವೆಲ್ಲರೂ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ಸಂಕ್ರಾಂತಿ ಹಬ್ಬವು ನಮ್ಮ ಜೀವನದಲ್ಲಿ ಆನಂದ, ಪ್ರೀತಿ, ಶ್ರದ್ಧೆ ಮತ್ತು ಶ್ರೇಷ್ಠತೆಯನ್ನು ತರಲಿ.